ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಸುತ್ತಮುತ್ತಲಿರುವ ಕೆಲವರು ಕೆಲವು ವಿಚಾರಗಳನ್ನು ಬಹಳ ಗಟ್ಟಿಯಾಗಿ ನಂಬಿರುವುದನ್ನು ನೀವು ನೋಡಿರಬಹುದು. ಅದರ ಬಗೆಗೆ ಅವರು ಬಹಳ ಗಟ್ಟಿಯಾಗಿ ವಾದವನ್ನೂ ಸಹ ಮಾಡುತ್ತಾರೆ. ಅವರು ಬೇರೆಯವರ ವಿಚಾರಗಳನ್ನು ಕೇಳಿಸಿಕೊಳ್ಳುವುದಕ್ಕೂ ತಯಾರಿರುವುದಿಲ್ಲ. ಇದು ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಮನೋಭಾವ. ಹಾಗಾಗಿ ಈ ಮನೋಭಾವದ ಬಗ್ಗೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಅದೇನೆಂದರೆ, ಒಬ್ಬ ಮನುಷ್ಯ ಒಂದು ವಿಚಾರಕ್ಕೆ ಅಥವಾ ನಂಬಿಕೆಗೆ ಇಷ್ಟರ ಮಟ್ಟಿಗೆ ಅಂಟಿಕೊಳ್ಳಲು ಕಾರಣವೇನು ಎಂದು. ಅದು ಆ ನಂಬಿಕೆಗೆ ವಿರುದ್ಧವಾಗಿ ಹಲವು ಸಾಕ್ಷಿಗಳಿದ್ದರೂ ಸಹ. ನಿಮ್ಮ ಪ್ರತಿನಿತ್ಯದ ಮಾತುಕತೆಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡರ ಪ್ರಭಾವವು ಇದ್ದೇ ಇರುತ್ತದೆ, ನಿಜ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತುಗಳ ಮೇಲೆ ಮತ್ತು ನಂಬಿಕೆಗಳ ಮೇಲೆ ಪ್ರಭಾವ ಬೀರುವ ನಿಮ್ಮೊಳಗೇ ಇರುವ ಶತ್ರು ಎಂದರೆ ಅದು ಮೂರ್ಖತನ. ಇದು ನಿಮ್ಮ ಬರಿಗಣ್ಣಿಗೆ ಕಾಣುವ ಸತ್ಯವನ್ನು ಮರೆಮಾಚುತ್ತದೆ. ಕೆಲವು ವಿಚಾರಗಳು ಹೇಗೆ ನಿಮ್ಮ ಮೇಲೆ ಬಿಗಿ ಹಿಡಿತ ಸಾಧಿಸಿವೆ ಎಂಬುದನ್ನು ಯೋಚಿಸಿ ನೋಡಿ. ಇವುಗಳ ಬಗೆಗೆ ಯಾವುದೇ ವಿಚಾರ ಮಾಡದೆ ನಂಬುವುದು ನಿಮ್ಮಲ್ಲಿನ ಅಜ್ಞಾನದ ಅಪಾಯಕಾರಿ ರೂಪವಾಗಿದೆ. ಇದು ಕೇವಲ ಅಜ್ಞಾನ ಮಾತ್ರವಲ್ಲ, ಇದು ನಿಮ್ಮ ಸಾಮಾಜಿಕ ಮೌಲ್ಯದಲ್ಲಿನ ದೋಷ. ನಿಮ್ಮ ನಂಬಿಕೆಗಳನ್ನು ವಿಮರ್ಶೆಗೆ ಒಳಪಡಿಸಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಅವಕಾಶದಿಂದ ನೀವೇ ಸ್ವಇಚ್ಛೆಯಿಂದ ದೂರ ಉಳಿದಿದ್ದೀರಿ. ಈ ಮೂರ್ಖತನ ನಿಮ್ಮ ಮತ್ತು ಸತ್ಯದ ನಡುವೆ ಇರುವ ಗೋಡೆಯಾಗಿದೆ. ಮುಖ್ಯವಾಗಿ ಹೇಳುವುದಾದರೆ, ಇದು ನಿಮ್ಮೊಳಗಿನ ಅಜ್ಞಾನ ಎನ್ನುವುದಕ್ಕಿಂತ ಇದೊಂದು ಸಾಮಾಜಿಕ ಸಮಸ್ಯೆ. ಇದು ಚುನಾವಣೆಯಂತಹ ಸಮಯಗಳಲ್ಲಿ ಸಾಂಕ್ರಾಮಿಕ ರೋಗದಂತೆ ಹಬ್ಬುತ್ತದೆ. ಇಡೀ ಸಮಾಜಕ್ಕೆ ಮೂರ್ಖತನದ ರೋಗ ತಗಲುತ್ತದೆ. ಇದನ್ನು ಅರ್ಥ ಮಾಡಿಕೊಂಡಿರುವ ನಾಯಕರು ಜಾತಿ, ಧರ್ಮಗಳೆಂಬ ನಿದ್ರೆ ಮಾತ್ರೆಗಳನ್ನು ನೀಡಿ ಜನರಲ್ಲಿನ ಮೂರ್ಖತನವನ್ನೇ ತಮ್ಮ ಅಧಿಕಾರಕ್ಕೆ ದಾರಿಯನ್ನಾಗಿ ಬಳಸಿಕೊಳ್ಳುತ್ತಾರೆ. ಇದು ಸಮಾಜದಿಂದ ದೂರ ಉಳಿಯುವವರಿಗೆ, ಒಂಟಿಯಾಗಿ ಇರುವವರ ಮೇಲೆ ಸ್ವಲ್ಪ ಕಡಿಮೆ ಪ್ರಭಾವ ಬೀರಬಹುದು. ಸಮಾಜದ ಜೊತೆ ಉತ್ತಮ ಒಡನಾಟ ಹೊಂದಿರುವವರಿಗೆ ಈ ಮೂರ್ಖತನದ ರೋಗ ಅತಿ ಬೇಗ ತಗಲುತ್ತದೆ. ಯಾವುದೇ ಒಂದು ಚುನಾವಣಾ ಪಕ್ಷ ಅಥವಾ ಧರ್ಮ ಯಶಸ್ಸು ಗಳಿಸುವುದು ಅದು ಜನರಲ್ಲಿ ಎಷ್ಟರ ಮಟ್ಟಿಗೆ ಮೂರ್ಖತನ ಬಿತ್ತಬಲ್ಲದು ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಮೂರ್ಖತನ ಎಂಬ ಸಾಮಾಜಿಕ ರೋಗದ ಕಾರಣದಿಂದ ಜನರು ತಮ್ಮ ಆಲೋಚನಾ ಶಕ್ತಿ ಕಳೆದುಕೊಳ್ಳುತ್ತಾರೆ. ತಮ್ಮ ವಿಚಾರಗಳನ್ನು ಒಪ್ಪುವ ಮಾತುಗಳು ಮಾತ್ರ ರುಚಿಸತೊಡಗುತ್ತವೆ. ಬೇರೆ ವಿಚಾರಗಳಿಗೆ ಕಿವಿ ಮುಚ್ಚಿಕೊಳ್ಳುತ್ತಾರೆ. ಘೋಷವಾಕ್ಯಗಳು ಮನಸ್ಸಿಗೆ ಸುಲಭವಾಗಿ ಹತ್ತುತ್ತವೆ. ತಮ್ಮ ಸ್ವತಂತ್ರ ಆಲೋಚನೆ ಕಳೆದುಕೊಂಡು ಸಾಮಾಜಿಕ ಜವಾಬ್ದಾರಿ ನಿಭಾಯಿಸುವಲ್ಲಿ ವಿಫಲರಾಗುತ್ತಾರೆ. ಇಂತಹ ಮೂರ್ಖರು ತಮ್ಮ ಆಲೋಚನಾ ಸ್ವಾತಂತ್ರ್ಯ ಕಳೆದುಕೊಂಡಿದ್ದರೂ ಸಹ ಬಹಳ ಅಪಾಯಕಾರಿಗಳಾಗಿರುತ್ತಾರೆ. ನಿಜ ಸುಳ್ಳುಗಳ ವಿಚಾರ ಮಾಡದೆ ಕೇಳಿದ್ದನ್ನೆಲ್ಲ ನಂಬುವುದು ಇವರಿಗೆ ಅತಿ ಸುಲಭದ ಕೆಲಸ. ಇದು ಸಮಾಜದಲ್ಲಿ ಅಡಗಿರುವ ನಿಮ್ಮ ಕುರುಡು ಕಣ್ಣಿಗೆ ಕಾಣದ ಭಯಾನಕ ಸತ್ಯ. ಯೋಚನೆ ಮಾಡಬೇಡಿ. ಮನಸ್ಸು ಮಾಡಿದಲ್ಲಿ ಪ್ರತಿಯೊಬ್ಬರಿಗೂ ಈ ಮೂರ್ಖತನದಿಂದ ಹೊರಬರಲು ದಾರಿಯಿದೆ. ಇದಕ್ಕಾಗಿ ನಿಮಗೆ ಒಳಗಿನ ಮತ್ತು ಹೊರಗಿನ ಎರಡೂ ಸ್ವಾತಂತ್ರ್ಯಗಳನ್ನು ಪಡೆಯುವುದು ಅನಿವಾರ್ಯ. ಹೊರಗಿನ ಸ್ವಾತಂತ್ರ್ಯ ಎಂದರೆ ನಿಮ್ಮ ಆಲೋಚನಾ ಶಕ್ತಿಯನ್ನು ದಮನ ಮಾಡಿ ನಿಮ್ಮ ಶಕ್ತಿಗುಂದಿಸಿರುವ ಎಲ್ಲ ವಿಚಾರಗಳು, ಸಿದ್ಧಾಂತಗಳು ಹಾಗೂ ನಂಬಿಕೆಗಳಿಂದ ಸ್ವತಂತ್ರಗೊಳ್ಳಬೇಕು. ಇದು ನಿಮ್ಮ ಪ್ರಸ್ತುತ ಮನಸ್ಥಿತಿಯನ್ನು ಪ್ರಶ್ನಿಸುವುದು ಹಾಗೂ ಬೇರೊಂದು ದೃಷ್ಟಿಕೋನವನ್ನು ಪರಿಗಣಿಸುವುದು. ಈ ಸಮಾಜ ನಿಮ್ಮನ್ನು ಯಾವುದೇ ಪ್ರಶ್ನೆ ಮಾಡದೆ ಕೆಲವು ವಿಚಾರಗಳನ್ನು ನಂಬಲು ಹುರಿದುಂಬಿಸುತ್ತದೆ. ಅದು ಅತ್ಯಂತ ಸುಲಭ, ಲಾಭದಾಯಕವಾಗಿದ್ದರೂ ಸಹ ಅದು ಅಪಾಯಕಾರಿ ಎಂದು ಅರಿತು ಅದರಿಂದ ಹೊರಗಡೆ ಬಂದು ಬೇರೆಯವರ ಆಲೋಚನಾ ವಿಧಾನವನ್ನು ಅರಿಯಬೇಕು. ಇನ್ನೊಂದೆಡೆ ಆಂತರಿಕ ಸ್ವಾತಂತ್ರ್ಯ ಎಂದರೆ ಜನರು ತಮ್ಮ ನಂಬಿಕೆಗಳಿಗೆ, ವಿಚಾರಗಳಿಗೆ ಹಾಗೂ ಕ್ರಿಯೆಗಳಿಗೆ ತಾವೇ ಸ್ವತಃ ಜವಾಬ್ದಾರಿ ತೆಗೆದುಕೊಳ್ಳುವುದು. ಇದು ನೀವು ಸ್ವಂತವಾಗಿ ಯೋಚಿಸಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಸುತ್ತಮುತ್ತಲಿನ ಎಲ್ಲರೂ ಅವರವರದೇ ನಂಬಿಕೆಗಳನ್ನು ಹೊಂದಿರುತ್ತಾರೆ. ಆಂತರಿಕ ಸ್ವಾತಂತ್ರ್ಯ ಈ ಎಲ್ಲ ನಂಬಿಕೆಗಳನ್ನು ಸಾಕ್ಷಿ ಮತ್ತು ಸತ್ಯದ ಆಧಾರದ ಮೇಲೆ ವಿಮರ್ಶಿಸಿ ನಂತರ ನಿಮ್ಮದೇ ನಂಬಿಕೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದಾಗಿದೆ. ಈ ಸಮಾಜದಲ್ಲಿ ಅಡಗಿರುವ ಮೂರ್ಖತನ ಎಂಬ ಈ ಸಾಂಕ್ರಾಮಿಕ ರೋಗದ ಬಗೆಗೆ ಎಲ್ಲರಲ್ಲೂ ಅರಿವು ಮೂಡಿಸುವುದು ಬಹಳ ಅತ್ಯಗತ್ಯ.
ಹಲವು ರಾಜಕೀಯ ನಾಯಕರು, ಸಿನಿಮಾ ನಟರು, ಧಾರ್ಮಿಕ ವ್ಯಕ್ತಿಗಳು ಪ್ರತಿದಿನ ನಿಮ್ಮ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರುವ ಈ ಸಂದರ್ಭದಲ್ಲಿ ಯಾರನ್ನು ಒಪ್ಪಬೇಕು, ಬಿಡಬೇಕು ಎಂಬುದನ್ನು ನೀವೆಲ್ಲ ಬಹಳ ಜಾಗರೂಕತೆಯಿಂದ ನಿರ್ಣಯ ಮಾಡಬೇಕು. ನೀವು ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಪ್ರಶ್ನಿಸಿಕೊಳ್ಳಬೇಕು. ನಿಮ್ಮ ಸ್ನೇಹಿತರು ಯಾರೇ ಆಗಲಿ, ಯಾವುದನ್ನೇ ಆಗಲಿ ಅತಿಯಾಗಿ ನಂಬುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಅವರನ್ನು ಸಾಂಕ್ರಾಮಿಕ ರೋಗದಿಂದ ಹೊರತರೋಣ.